ವೆಲ್ಕಮ್ ಟು ವಿಜಯನಗರ ಡಿಫೆನ್ಸ್ ಅಕಾಡೆಮಿ. ಇವತ್ತು ನಾವು ಮುಂದೆ ಬರುವ ಆರ್ಮಿ ಜಿಡಿ ಎಕ್ಸಾಮ್ ಅಲ್ಲಿ ಉಪಯೋಗವಾಗುವಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಸಿರೀಸ್ಗಳನ್ನು ಬಿಡಿಸಿದ್ವಿ. ಅದರಲ್ಲಿ ಮೊದಲನೇ ಸಿರೀಸ್ ಅಪ್ಲೋಡ್ ಆಗಿದೆ. ಇವತ್ತು ನಾವು ನೋಡೋಣ ಎರಡನೆಯ ಸಿರೀಸ್. ಸೊ ಎರಡನೇ ಕ್ವಶನ್ ಪೇಪರ್ ನೋಡಿ ಸ್ಟಾರ್ಟ್ ಮಾಡೋಣ. ಒಂದನೇ ಕ್ವಶನ್ ನೋಡಿ ಏನಂತಿದೆ. ಒಂದನೇ ಕ್ವಶನ್ ನೋಡಿ, ಎರಡು ಸಂಖ್ಯೆಗಳ ಸರಾಸರಿ 36, ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾನೆ 42, ನಿಮಗೆ ಕೇಳ್ತಿದ್ದಾನೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ನೋಡಿ. ಈ ರೀತಿ ಕ್ವಶನ್ ಸರಾಸರಿ ಮೇಲೆ ಈ ರೀತಿ ಕ್ವಶನ್ ಕೇಳಿದಾಗ ನೀವೇನ್ ಮಾಡಬೇಕು, ಮೊದಲು ಸರಾಸರಿ ಎಷ್ಟಿದೆ ನೋಡಿ. ಸರಾಸರಿ ಇದೆ 36 ಹಾಗೂ ಅಲ್ಲಿ ಟೋಟಲ್ ಎಷ್ಟು ಸಂಖ್ಯೆಗಳಿದಾವೆ ನೋಡಿ. ಟೋಟಲ್ ಸಂಖ್ಯೆಗಳು ಎಷ್ಟಿದಾವೆ 2. ಸೊ ಈ ಸರಾಸರಿ ನೀವೇನ್ ಮಾಡಬೇಕು, 2ರಿಂದ ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ, 2 6 12, 2 3 6, ಇದೊಂದು 7. ಸೊ ಎರಡು ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅವಾಗ 72 ಆಗುತ್ತೆ. ಇದರಲ್ಲಿ ನೀವೇನ್ ಮಾಡಬೇಕು, ಎರಡನೇ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಮೊದಲನೇ ಸಂಖ್ಯೆ ಏನ್ ಕೊಟ್ಟಿದ್ದಾನಲ್ಲ ಅದನ್ನ ಇದರೊಳಗಡೆ ಮೈನಸ್ ಮಾಡಿ. ಮೊದಲನೇ ಸಂಖ್ಯೆ ಎಷ್ಟಿದೆ 42, ಇದರಲ್ಲಿ ನೀವು ಮೈನಸ್ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ, ಎರಡನೆಯ ಸಂಖ್ಯೆ ಸಿಗುತ್ತೆ. ಹಾಗಾದರೆ ಈಗ ಎರಡು ಸಂಖ್ಯೆಗಳಲ್ಲಿ ಒಂದನೆಯ ಸಂಖ್ಯೆ 42 ಆದರೆ ಇನ್ನೊಂದು ಸಂಖ್ಯೆ ಏನಾಗುತ್ತೆ 30 ಆಗುತ್ತೆ. ಯಾವ ಆಪ್ಷನ್ ಇದೆ, ಆಪ್ಷನ್ ಎ 30. ಹಾಗಾದ್ರೆ ಎರಡನೇ ಕ್ವಶನ್ ನೋಡಿ ಏನಿದೆ, 3ರಲ್ಲಿ 4 ಸೇರ್ಪಡೆಗೊಂಡರೆ ಎಷ್ಟು ಪ್ರತಿಶತ ಹೆಚ್ಚಾಗುತ್ತೆ ಅಂತ ಕೇಳ್ತಿದ್ದಾರೆ. ಈ ಕ್ವಶನ್ ಬಂದ್ಬಿಟ್ಟು ನಿಮ್ಗೆ ಶೇಕಡ ಅನ್ನೋ ಚಾಪ್ಟರ್ ಮೇಲ್ಗಡೆ ಇದೆ, ಪರ್ಸೆಂಟೇಜ್ ಚಾಪ್ಟರ್ ಮೇಲಿದೆ. ಕ್ವಶನ್ ಏನಿದೆ ನೋಡಿ, ಒಂದು ಸಂಖ್ಯೆ ಇದೆ 3, 3ಅನ್ನ ಏನ್ ಮಾಡ್ತಿದ್ದಾನೆ 4 ಅಂತ ಹೆಚ್ಚಿಗೆ ಮಾಡ್ತಿದ್ದಾನೆ. 3ರಿಂದ ಏನ್ ಮಾಡ್ತಿದ್ದಾನೆ 4ಅನ್ನ ಹೆಚ್ಚಿಗೆ ಮಾಡ್ತಿದ್ದಾನೆ, ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾನೆ. 3 ಇದ್ದಿದ್ದು 4 ಆಗುತ್ತೆ ಅಂತ ಹೇಳ್ತಿದ್ದಾನೆ. ಕೇಳ್ತಿರೋದೇನು, ಹಾಗಾದ್ರೆ ಎಷ್ಟು ಹೆಚ್ಚಾಯಿತು ಅಂತ ಕೇಳ್ತಿದ್ದಾನೆ. ಇಲ್ಲಿ ನೋಡ್ಬೋದು ನೀವು, ಹೆಚ್ಚಾಗಿದ್ದೆಷ್ಟು ಒಂದು ಸಂಖ್ಯೆ. ಬಟ್ ನಿಮಗೆ ಕೇಳ್ತಿರೋದೇನು, ಪ್ರತಿಶತ ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ಇದನ್ನೇ ನೀವು ಪರ್ಸೆಂಟೇಜ್ ಒಳಗಡೆ ಹೇಳಿ ಅಂತ ಹೇಳ್ತಿದ್ದಾನೆ. ನೋಡಿ, ಪರ್ಸೆಂಟೇಜ್ ಪ್ರತಿಶತ ಒಳಗೆ ಕೇಳಿದಾಗ ನೀವೇನ್ ಮಾಡ್ಬೇಕು, ಎಷ್ಟು ಹೆಚ್ಚಾಗಿದೆ ಮೇಲಿಡಿ ಅಂಡ್ ಎಲ್ಲಿಂದ ಹೆಚ್ಚಾಯ್ತಲ್ಲ ಆ ಸಂಖ್ಯೆನ ನೀವೇನ್ ಇಡಬೇಕು, ಕೆಳಗಡೆ ಇಡಬೇಕು. ಹಾಗೂ ಇಂಟು ಏನ್ ಮಾಡಬೇಕು, 100 ಇಂಟು ಮಾಡಬೇಕು. ಪ್ರತಿಶತದಲ್ಲಿ ಕೇಳಿದಾನೆ, ಹಂಗಾಗಿ ಪರ್ಸೆಂಟೇಜ್ ಒಳಗೆ ಕೇಳಿದಾನೆ, ಇಂಟು 100 ಮಾಡಬೇಕಾಗುತ್ತೆ. 1 ಇಂಟು 100 ಮಾಡಿದ್ರೆ 100, ಕೆಳಗಡೆ 3. ಇದನ್ನ ನೀವು ಕಟ್ತಾ ಹೊಡೆದಿಟ್ರೆ ಅದು ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಯ್ತು ಅನ್ನೋದು ಸಿಗುತ್ತೆ. ನೋಡಬಹುದು ಇಲ್ಲಿ 3 1 3 3 9, ಉಳಿಯೋದು 1. ಅದೇ 3ರಲ್ಲಿ ಕಟ್ತಾ ಹೊಡೆದ್ರೆ 3 3 9, ಸ್ಟಿಲ್ ಎಷ್ಟು ಉಳಿಯುತ್ತೆ 1. ಇದೇ 3ರಲ್ಲಿ ಕಂಟಿನ್ಯೂ ಮಾಡಬೇಕು, ಆದ್ರೆ 1 ಹೋಗಲ್ಲ, ಪಾಯಿಂಟ್ ಇಟ್ರೆ 0. 3 3 9. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಯಿತು ಅಂತ ಕೇಳಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಇಲ್ಲಿ, ಆಪ್ಷನ್ ಎ 33.33%. ಮುಂದಿನ ಕ್ವಶನ್ ನೋಡಿ. ಮುಂದಿನ ಕ್ವಶನ್ ಬಂದ್ಬಿಟ್ಟು ನಿಮಗೆ ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಚಾಪ್ಟರ್ ಮೇಲ್ಗಡೆ ಇದೆ. ಕ್ವಶನ್ ಏನಿದೆ ನೋಡಿ, ಒಂದು ಆಟೋ 1 ಗಂಟೆಗೆ 45 ಕಿಲೋಮೀಟರ್ ಚಲಿಸುತ್ತಿದೆ. ಹಾಗಾದರೆ 5 ಗಂಟೆಗಳಲ್ಲಿ ಅದು ಎಷ್ಟು ದೂರವನ್ನು ತಲುಪುತ್ತೆ ಅಂತ ಹೇಳಿದ್ದಾರೆ. ಕ್ವಶನ್ ಏನಿದೆ, ಒಂದು ಆಟೋ ಇದೆ, 1 ಗಂಟೆಯಲ್ಲಿ 45 ಕಿಲೋಮೀಟರ್ ಚಲಿಸುತ್ತೆ. ಅದೇ ಆಟೋ 5 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟರ್ ಚಲಿಸುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಯಾವಾಗ ನಿಮ್ಗೆ ದೂರ ಕಂಡುಹಿಡಿಯಲಿ ಕೇಳಿದಾಗ ಸಿಂಪಲ್ ಆಗಿ ನೀವೇನ್ ಮಾಡಬೇಕು, ಕೊಟ್ಟಂತ ಎರಡು ಸಂಖ್ಯೆಗಳನ್ನ ಇಂಟು ಮಾಡಿಟ್ರೆ ಸಾಕು, ನಿಮಗೆ ಆನ್ಸರ್ ಸಿಗುತ್ತೆ. ಎರಡು ಸಂಖ್ಯೆಗಳು ಏನಿದಾವೆ ಕ್ವಶನ್ ಅಲ್ಲಿ, ಒಂದು 45 ಇದೆ, ಇನ್ನೊಂದು 5 ಇದೆ. ಇವೆರಡನ್ನ ನೀವು ಇಂಟು ಮಾಡಿಟ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 5 5 25, 5 4 20, ಇದೆರಡು ಕೂಡಿಸಿದ್ರೆ 22. ಹಾಗಾದ್ರೆ ಆ ಆಟೋ ಎಷ್ಟು ಕಿಲೋಮೀಟರ್ ಚಲಿಸಿದೆ, 225 ಕಿಲೋಮೀಟರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಕ್ವಶನ್ ನೋಡಿ, ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಅದೇ ಟೈಮ್ ಅಂಡ್ ಡಿಸ್ಟೆನ್ಸ್ ಚಾಪ್ಟರ್ ಮೇಲ್ಗಡೆ ಇದೆ, ಬಟ್ ಈ ಸಾರಿ ನಿಮಗೆ ಟ್ರೈನ್ ಮೇಲ್ಗಡೆ ಇದೆ. ಕ್ವಶನ್ ಏನಿದೆ, ಒಂದು ರೈಲು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ. ಒಂದು ರೈಲು 60 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂದ್ರೆ ಕೊಟ್ಟಿರೋದು ನಿಮಗ ವೇಗ ಕೊಟ್ಟಿದ್ದಾನೆ. ಟ್ರೈನಿನ ವೇಗ ಎಷ್ಟಿದೆ, 60 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತೇಳಿ ಕೊಟ್ಟಿದ್ದಾನೆ. ಸರಿ,
ರಚಿಸುತ್ತದೆ. ಒಂದು 300 ಮೀಟರ್ ಉದ್ದದ ಸೇತುವೆಯನ್ನ ಎಷ್ಟು ಸೆಕೆಂಡ್ಗಳಲ್ಲಿ ಪಾರಾಗುತ್ತೆ ಅಂತ ಕೇಳ್ತಿದ್ದಾರೆ. ಒಂದು ಸೇತುವೆ ಇದೆ, ಅದರ ಉದ್ದ ಕೊಟ್ಟಿದ್ದಾನೆ. ಉದ್ದ ಎಷ್ಟಿದೆ? 300 ಮೀಟರ್. ಈ 300 ಮೀಟರ್ ಅನ್ನ ಪಾರು ಮಾಡಲು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ ಅಂತ ಕೇಳ್ತಿದ್ದಾನೆ. ನೋಡಿ, ನಿಮಗೆ ರೈಲ್ ಮೇಲೆ ಕ್ವಶನ್ ಬಂದಾಗ ನಿಮಗೇನಾದರೂ ಎಷ್ಟು ಸಮಯದಲ್ಲಿ ಇಲ್ಲ ಎಷ್ಟು ಸೆಕೆಂಡ್ಗಳಲ್ಲಿ ರೈಲು ಪಾರಾಗುತ್ತೆ ಅಂತ ಕೇಳಿದಾಗ ನೀವೇನು ಕಂಡುಹಿಡಿಬೇಕಾಗುತ್ತೆ? ಸಮಯ ಕಂಡುಹಿಡಬೇಕಾಗುತ್ತೆ. ಯಾವಾಗಾದ್ರೂ ನೀವು ಸಮಯ ಕಂಡುಹಿಡಿಬೇಕಂದ್ರೆ ಸಿಂಪಲ್ ಆಗಿ ಏನ್ ಮಾಡಿ, ಕೊಟ್ಟಿರುವಂತ ಕ್ವಶನ್ ನಲ್ಲಿ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ದೊಡ್ಡದಿರುತ್ತೆ ಅದನ್ನ ಮೇಲ್ಗಡೆ ಬರಿ. ಯಾವ ಸಂಖ್ಯೆ ದೊಡ್ಡದಿರುತ್ತೆ? 60 ಮತ್ತು 300ರಲ್ಲಿ 300 ದೊಡ್ಡದಿದೆ, ಹಾಗಾಗಿ 300 ದೊಡ್ಡದು. ಸೊ ಕೆಳಗಡೆ ಏನು ಬರಿಬೇಕು? ಚಿಕ್ಕ ಸಂಖ್ಯೆಯನ್ನ ಬರಿಬೇಕು. ಇಷ್ಟು ಬರೆದು ಬಿಟ್ಟು ನೋಡಿ, ಇಲ್ಲಿ ನೋಡೋದಾದ್ರೆ ಒಂದು ಕಡೆ ಇದೆ ಕಿಲೋಮೀಟರ್, ಇನ್ನೊಂದು ಕಡೆ ಇದೆ ಮೀಟರ್. ಸೊ ಇವೆರಡು ಚೇಂಜ್ ಆದಾಗ ನೀವೇನ್ ಮಾಡಬೇಕು? ಒಂದಿಲ್ಲಿ ಎಕ್ಸ್ಟ್ರಾ ಆಡ್ ಮಾಡಬೇಕು. ಕೆಳಗಿರೋ ಸಂಖ್ಯೆಗೆ 5ಅನ್ನ ಗುಣಾಕಾರ ಮಾಡಿ, ಮೇಲ್ಗಡೆ ಇರೋ ಸಂಖ್ಯೆಗೆ 18ಅನ್ನ ಗುಣಾಕಾರ ಮಾಡಿ. ಅಕಸ್ಮಾತ್ ಇವೆರಡು ಏನಾದರೂ ಸೇಮ್ ಇದ್ರೆ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಇದನ್ನ ಯಾವಾಗ ಬರ್ಕೋಬೇಕು? ಇವೆರಡು ಒಂದು ಕಿಲೋಮೀಟರ್ ಒಂದು ಮೀಟರ್ ಅಲ್ಲಿ ಇದ್ದಾಗ ನೀವು ಕೆಳಗಡೆ 5 ಬರೀರಿ, ಮೇಲ್ಗಡೆ 18ಅನ್ನ ಬರೀರಿ. ಈ ರೀತಿ ಬರೆದ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ. 61 65. ಮುಂದೆ ನೋಡಿ, 5 1 5 1. ಹಾಗಾದ್ರೆ ಉಳಿಯೋದೇನು? 18. ಹಾಗಾದ್ರೆ ಆ ರೈಲು 18 ಸೆಕೆಂಡುಗಳಲ್ಲಿ ಏನ್ ಮಾಡುತ್ತೆ? ಒಂದು 300 ಮೀಟರ್ ಉದ್ದವಿರುವ ಸೇತುವೆಯನ್ನ ಪಾರು ಮಾಡುತ್ತೆ ಅಂತ ಅರ್ಥ. ಹಾಗಾದ್ರೆ ಮುಂದಿನ ಕ್ವಶನ್ ನೋಡಿ. ಮುಂದಿನ ಕ್ವಶನ್ ಬಂದ್ಬಿಟ್ಟು ನಿಮಗೆ ಶೇಕಡ ಪರ್ಸೆಂಟೇಜ್ ಅನ್ನೋ ಟಾಪಿಕ್ ಮೇಲ್ಗಡೆ ಇದೆ. ಕ್ವಶನ್ ಏನಿದೆ ನೋಡಿ, 12 ನಷ್ಟದ 25% ಎಷ್ಟು ಅಂತ ಹೇಳ್ತಿದ್ದಾನೆ. ಒಂದು ಸಂಖ್ಯೆ ಇದೆ 12, ಅದರ 25% ನಷ್ಟ ಆದರೆ ಏನು ಬೆಲೆ ಆಗುತ್ತೆ ಅಂತ ಕೇಳ್ತಿದ್ದಾನೆ. ಯಾವ ರೀತಿ ಸಾಲ್ವ್ ಮಾಡೋದು? ಇರೋದೆಷ್ಟು? 12, ಅದರದ್ದು 25%. ಸೊ 12ರ ನೀವೇನು ತೆಗಿಬೇಕಿಲ್ಲಿ? 25% ತೆಗೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾವ ರೀತಿ ತೆಗೆಯೋದು? 12 ಬರೀರಿ, ರೋ ಇದ್ದಲ್ಲಿ ಇಂಟು ಹಾಕಿ 25. ಈ ಚಿಹ್ನೆ ತೆಗಿಬೇಕಂದ್ರೆ ಕೆಳಗಡೆ ಏನ್ ಮಾಡ್ಬೇಕು? ನಾವು 100ಅನ್ನ ಬರ್ಕೋಬೇಕು. ಹಾಗಾದ್ರೆ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ಅದು ಎಷ್ಟು ನಷ್ಟ ಆಗಿದೆ ಅಂತ ಸಿಗುತ್ತೆ. 25 1 25 4 4 1 4 1. ಹಾಗಾದ್ರೆ 12ರ 25% ನಷ್ಟವಾದ್ರೆ ಬೆಲೆ ಏನಾಗುತ್ತೆ? 3. ಆಪ್ಷನ್ ಎ 3. ಮುಂದಿನ ಕ್ವಶನ್ ನೋಡಿ. ಮುಂದಿನ ಕ್ವಶನ್ ಬಂದ್ಬಿಟ್ಟು ನಿಮಗೆ ಲಾಭ ಮತ್ತು ನಷ್ಟ ಇಲ್ಲ ರಿಯಾಯಿತಿ ಅನ್ನೋ ಚಾಪ್ಟರ್ ಮೇಲ್ಗಡೆ ಇದೆ. ಕ್ವಶನ್ ಏನಂತ ಇದೆ? ಒಂದು ವಸ್ತುವಿನ ಬೆಲೆ 800 ಇದೆ. ಒಂದು ವಸ್ತು ಇದೆ, ಅದರ ಬೆಲೆ ಎಷ್ಟಿದೆ? 800. ಆ 800 ಮೇಲೆ ಏನ್ ಮಾಡ್ತಿದ್ದಾರೆ? 10% ರಿಯಾಯಿತಿನ ಕೊಡ್ತಿದ್ದಾರೆ. 800 ಮೇಲ್ಗಡೆ 10% ರಿಯಾಯಿತಿ ಕೊಡ್ತಿದ್ದಾರೆ. ಆ ರೀತಿ ರಿಯಾಯಿತಿ ಕೊಟ್ಟರೆ ಕೊನೆಯ ಬೆಲೆ ಅಂದ್ರೇನು? ಮಾರಾಟವಾದ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾನೆ. ನೋಡಿ, ಕೊನೆಯ ಬೆಲೆ ಅಥವಾ ಮಾರಾಟದ ಬೆಲೆ ಕೇಳಿದಾಗ ಕೊನೆಯ ಬೆಲೆ ಅಥವಾ ಮಾರಾಟದ ಬೆಲೆ ಕೇಳಿದಾಗ ನೀವೇನ್ ಮಾಡಬೇಕು? ಕೊಟ್ಟಂತ ಸಂಖ್ಯೆ ಎಷ್ಟಿದೆ? 800. ಕೊಟ್ಟಂತ ಸಂಖ್ಯೆ 800 ಇದೆ. ಎಷ್ಟು ಪರ್ಸೆಂಟ್ ರಿಯಾಯಿತಿ ಕೊಟ್ಟಿದ್ದಾನೆ? 10%. 10% ರಿಯಾಯಿತಿ ಕೊಟ್ಟಾಗ ನೀವೇನ್ ಮಾಡ್ಬೇಕಾಗುತ್ತೆ? ಇದಕ್ಕೆ ಇಂಟು ಮಾಡಿ ಅದು ಎಷ್ಟು ಪರ್ಸೆಂಟ್? 10% ಇದೆಯಲ್ಲ ರಿಯಾಯಿತಿ ಅಂತ ಹೇಳಿದಾಗ ಕಂಪಲ್ಸರಿ ನೀವೇನ್ ಮಾಡಬೇಕು? 100ರಲ್ಲಿ ಎಷ್ಟು ಪರ್ಸೆಂಟ್ ರಿಯಾಯಿತಿ ಇರುತ್ತೆ ಅದನ್ನ ಮೈನಸ್ ಮಾಡಬೇಕಾಗುತ್ತೆ. 100ರಲ್ಲಿ 10% ಅಂದಾಗ ಎಷ್ಟಾಗುತ್ತದೋ 90%. ಹಾಗಾದ್ರೆ ಕೊಟ್ಟಂತ ಬೆಲೆ ನೀವೇನ್ ಮಾಡಬೇಕು? ಎಷ್ಟು ಪರ್ಸೆಂಟ್ ರಿಯಾಯಿತಿ ಆದ್ಮೇಲೆ ಇರುತ್ತಲ್ಲ ಬೆಲೆ, ಅದನ್ನ ಇಲ್ಲಿ ಬರ್ಕೋಬೇಕು. 90%. ಹಾಗೂ ಪರ್ಸೆಂಟೇಜ್ ಸಿಂಬಲ್ ಇರೋದ್ರಿಂದ ಕೆಳಗಡೆ ನೀವೇನ್ ಬರೀಬೇಕು? ಕಂಪಲ್ಸರಿ 100ಅನ್ನ ಬರೀಬೇಕು. ಸೊ ಮಾರಾಟದ ಬೆಲೆ ಕಂಡುಹಿಡಿಯುವುದಂಗೆ? ಕೊಟ್ಟಂತ ಬೆಲೆ ಇಂಟು ರಿಯಾಯಿತಿ ಎಷ್ಟು ಕೊಟ್ಟಿರ್ತಾನೆ 100ರಲ್ಲಿ ಮೈನಸ್ ಮಾಡಿ ಅದನ್ನ ಇಂಟು ಮಾಡಿ ಕಂಪಲ್ಸರಿ ಕೆಳಗಡೆ ಏನ್ ಬರೀಬೇಕು? 100ಅನ್ನ ಬರೀಬೇಕು. ನೀವು ಇಲ್ಲಿ
ಹೋದ್ರೆ ನಿಮಗೆ ಮಾರಾಟದ ಬೆಲೆ ಎಷ್ಟು ಅನ್ನೋದು ಸಿಗುತ್ತೆ. ಒಂದು 0 ಇದೆ, 0 ಇರಲಿ, 9 ಎಷ್ಟಾಗುತ್ತೆ? 72. ಹಾಗಾದರೆ 800 ರೂಪಾಯಿ ಇರುವ ಒಂದು ವಸ್ತುವಿನ ಮೇಲೆ 10% ರಿಯಾಯಿತಿ ಕೊಟ್ಟಾಗ ಅದನ್ನು ಎಷ್ಟಕ್ಕೆ ಮಾರಾಟ ಮಾಡಲಾಯಿತು? 720 ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು. ಮುಂದಿನ ಕ್ವಶನ್ ನೋಡಿ. ಮುಂದಿನ ಕ್ವಶನ್ ಏನಿದೆ? ಟೈಮ್ ಅಂಡ್ ವರ್ಕ್ ಮೇಲ್ಗಡೆ ಇದೆ. ಒಂದು ಕೆಲಸವನ್ನ 4 ಕಾರ್ಮಿಕರು 6 ದಿನಗಳಲ್ಲಿ ಮಾಡುತ್ತಾರೆ. ಅದೇ ಕೆಲಸವನ್ನ 3 ಕಾರ್ಮಿಕರು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ನೋಡಿ, ಟೈಮ್ ಅಂಡ್ ವರ್ಕ್ ಚಾಪ್ಟರ್ ಮೇಲ್ಗಡೆ ಈ ರೀತಿ ಕ್ವಶನ್ ಬಂದಾಗ ಜನರು ಮತ್ತು ದಿನಗಳು ಅನ್ನೋ ಟಾಪಿಕ್ ಮೇಲ್ಗಡೆ ಕ್ವಶನ್ ಬಂದಾಗ ನೀವೇನ್ ಮಾಡ್ಬೇಕು? ಸಿಂಪಲ್ ಆಗಿ ಎಷ್ಟು ಸಂಖ್ಯೆಗಳಿದಾವೆ ಕೌಂಟ್ ಮಾಡಿ. ಸಂಖ್ಯೆಗಳು ಇರೋದೇ 3. ಸೊ ನೀವೇನ್ ಮಾಡಬೇಕು? ಮೊದಲ 2 ಸಂಖ್ಯೆಗಳನ್ನ ಮೇಲ್ಗಡೆ ಬರಿ. ಕೊನೆಯ ಇನ್ನೊಂದು ಉಳಿದ ಸಂಖ್ಯೆಗಳನ್ನ ಕೆಳಗಡೆ ಬರೆದ್ರೆ ಸಾಕು. ನಿಮಗೇನಾಗುತ್ತೆ? ಆನ್ಸರ್ ಡೈರೆಕ್ಟ್ ಆಗಿ ಸಿಗುತ್ತೆ. 3 ಮಧ್ಯದಲ್ಲಿ 4 ಅಲ್ಲ, 2 ಆಗುತ್ತೆ. 3 1 3 2. ಉಳಿದಂತ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ 4 2 8. ಹಾಗಾದ್ರೆ ಅದೇ ಕೆಲಸವನ್ನು 3 ಕಾರ್ಮಿಕರು ಎಷ್ಟು ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ 8 ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಮುಂದಿನ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಇರೋದು ಶೇಕಡ ಅನ್ನೋ ಚಾಪ್ಟರ್ ಮೇಲ್ಗಡೆ. ಕ್ವಶನ್ ಕೇಳಿರೋದೇನು? ಒಂದು ಸಂಖ್ಯೆ 20% ಎಷ್ಟಿದೆ? 40 ಇದೆ. ಹಾಗಾದರೆ ಆ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ನೋಡಿ, ಕೇಳ್ತಿರೋದೇನು? ಒಂದು ಸಂಖ್ಯೆ ಇದೆ, ಆ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಿಲ್ಲ. ಆ ಸಂಖ್ಯೆಯ 20% ಎಷ್ಟಿದೆ? 40 ಇದೆ. ಹಾಗಾದ್ರೆ ಈ ಸಂಖ್ಯೆ ಏನು ಅಂತ ಕೇಳ್ತಿದ್ದಾರೆ ಅಷ್ಟೇ. ಈ ರೀತಿ ಕ್ವಶನ್ ಬಂದಾಗ ನೀವೇನ್ ಮಾಡಬೇಕು? ನೋಡಿ, ಈಕ್ವಲ್ ಟು ಆದ್ಮೇಲೆ ಏನಿರುತ್ತೆ? ಆ ಸಂಖ್ಯೆನ ಮೇಲ್ಗಡೆ ಬರೀ. ಇಂಟು ಏನ್ ಮಾಡ್ಬೇಕಂದ್ರೆ ಇದಕ್ಕೆ 100 ಡಿವೈಡೆಡ್ ಬೈ ಇದರ ಪರ್ಸೆಂಟ್. ಎಷ್ಟು ಪರ್ಸೆಂಟ್ ಇರುತ್ತಲ್ಲ ಅದರ ಹಿಂದ್ಗಡೆ ಇರೋ ಸಂಖ್ಯೆನ ನೀವು ಕೆಳಗಡೆ ಬರ್ಕೋಬೇಕಾಗುತ್ತೆ. ಈ ರೀತಿ ಕ್ವಶನ್ ಬಂದಾಗ ಏನ್ ಮಾಡಬೇಕು? ಈಕ್ವಲ್ ಟು ಆದ್ಮೇಲೆ ಇರೋ ಸಂಖ್ಯೆನ ಮೇಲ್ಗಡೆ ಬರೀರಿ. ಅದಕ್ಕೆ ಇಂಟು 100 ಮಾಡಿ ಕೆಳಗಡೆ ಈ ಶೇಕಡ ಹಿಂದ್ಗಡೆ ಏನಿರುತ್ತೆ ಸಂಖ್ಯೆನ ಅದನ್ನ ಕೆಳಗಡೆ ಬರ್ಕೋಬೇಕಷ್ಟೇ. ಬರೋದ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಆ ಸಂಖ್ಯೆ ಎಷ್ಟು ಅನ್ನೋದು ಸಿಗುತ್ತೆ. 2 1 2 2. ಹಾಗಾದ್ರೆ ಆ ಸಂಖ್ಯೆಯ ಬೆಲೆ ಎಷ್ಟು? 200. ಹಾಗಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಂದು ಸಂಖ್ಯೆಯ 30% ಏನಾದ್ರೂ 120 ಆದ್ರೆ ಆ ಸಂಖ್ಯೆ ಎಷ್ಟು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೇ ರೀತಿ ಒಂದು ಸಂಖ್ಯೆಯ 40% 160 ಆದರೆ ಆ ಸಂಖ್ಯೆ ಬೆಲೆ ಎಷ್ಟು ಅಂತ ತಿಳಿಸಿ. ಇವೆರಡು ಕ್ವಶನ್ ಅನ್ನ ಸಾಲ್ವ್ ಮಾಡಿ ಕಮೆಂಟ್ ಅಲ್ಲಿ ಆನ್ಸರ್ ಬರೆದು ಹಾಕಬಹುದು. ಮುಂದಿನ ಕ್ವಶನ್ ನೋಡಿ. ಒಂದು ತಿಂಗಳಲ್ಲಿ ಎಷ್ಟು ದಿನಗಳಿರುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, ಒಂದಿಷ್ಟು ತಿಂಗಳಲ್ಲಿ 30 ದಿನಗಳಿರುತ್ತೆ, ಇನ್ನೊಂದಿಷ್ಟು ತಿಂಗಳಲ್ಲಿ 31 ದಿನಗಳಿರುತ್ತೆ. ಹಾಗಾಗಿ ಇಲ್ಲಿ 2 ಆಪ್ಷನ್ ಇದೆ. ಸೊ ನಾವು ಎರಡು ಆಪ್ಷನ್ ಅನ್ನ ಚೂಸ್ ಮಾಡೋಕ್ಕೆ ಬರಲ್ಲ. ಈ ರೀತಿ ಇದ್ದಾಗ ನೀವೇನ್ ಮಾಡಬೇಕು? ಸರಾಸರಿಯಾಗಿ ಒಂದು ತಿಂಗಳಲ್ಲಿ ಎಷ್ಟು ದಿನಗಳಿರುತ್ತೆ ಅಂತ ನೋಡ್ಬೇಕು. ಸರಾಸರಿಯಾಗಿ ಅಂದ್ರೇನು? ಕೊಟ್ಟಂತ 2 ಸಂಖ್ಯೆನ ನೀವು ಕೂಡಿಸ್ಬಿಟ್ಟು ಎಷ್ಟು ಸಂಖ್ಯೆ ಕೂಡಿಸಿರ್ತಾರಲ್ಲ ಅಷ್ಟರಲ್ಲೇನ ಡಿವೈಡ್ ಮಾಡಬೇಕು. ಅಂದ್ರೆ 2 ಸಂಖ್ಯೆ ಕೂಡಿಸಿದ್ವಿ, 61 ಇತ್ತು, 2ರಲ್ಲೇನ ಏನ್ ಮಾಡ್ಬೇಕು? ನೀವು ಡಿವೈಡ್ ಮಾಡ್ಬೇಕಾಗುತ್ತೆ. 2 1 2 3 ಸೊ 2 30 60 ಉಳಿಯೋದೆಷ್ಟು? 1 ಪಾಯಿಂಟ್ ಇಟ್ಟರೆ ನಿಮಗೆ 0 ಸಿಗುತ್ತೆ. 2 5 10. ಹಾಗಾದ್ರೆ ಸರಾಸರಿಯಾಗಿ ಒಂದು ತಿಂಗಳಲ್ಲಿ ಎಷ್ಟು ದಿನಗಳಿರುತ್ತೆ? 30.5 ದಿನಗಳಿರುತ್ತೆ. ಮುಂದಿನ ಕ್ವಶನ್ ನೋಡಿ ಏನಂತಿದೆ. ಒಂದು ವಸ್ತುವನ್ನು 500 ರೂಪಾಯಿಗೆ ಮಾರಲ್ಪಟ್ಟಿದೆ. ಅದು 20% ಲಾಭದ ಮೇಲೆ ಮಾರಲಾಗಿದೆ. ಹಾಗಾದರೆ ಖರೀದಿಯ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಈ ಕ್ವಶನ್ ಬಂದುಬಿಟ್ಟು ನಿಮಗೆ ಲಾಭ ಮತ್ತು ನಷ್ಟ ಅನ್ನೋ ಟಾಪಿಕ್ ಮೇಲ್ಗಡೆ ಇದೆ.
ಲಾಭ ಮತ್ತು ನಷ್ಟ ಅನ್ನೋ ಟಾಪಿಕ್ ಮೇಲೆ ಕ್ವಶನ್ ಏನಂತ ಇದೆ, ಒಂದು ವಸ್ತು ಇದೆ, ಅದನ್ನ 500 ರೂಪಾಯಿಗೆ ಮಾರಾಟ ಮಾಡಿದೆ. 500 ರೂಪಾಯಿಗಳಿಗೆ ಮಾರಾಟ ಮಾಡಿದಾಗ 20% ಏನಾಗಿದೆ, ಲಾಭವಾಗಿದೆ. ಹಾಗಾದ್ರೆ ಅದರ ಖರೀದಿಯ ಬೆಲೆ ನೋಡಿ, ಖರೀದಿಯ ಬೆಲೆ ಅಂದ್ರೂ ಒಂದು, ಕೊಂಡ ಬೆಲೆ ಅಂದ್ರೂ ಕೂಡ ಎರಡು ಒಂದೇ. ನಾವು ಇಂಗ್ಲಿಷ್ ಅಲ್ಲಿ ಇದನ್ನ CP ಅಂತ ಹೇಳಿ ಕರಿತೀವಿ. ಎರಡು ಕೂಡ ಒಂದೇ. ನಿಮಗೆ ಯಾವಾಗ ಖರೀದಿಯ ಬೆಲೆ ಇಲ್ಲ ಕೊಂಡ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳ್ತಿದ್ದಾನೆ, ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ ನೋಡಿ. ಕೊಟ್ಟಂತ ಬೆಲೆ ಎಷ್ಟು ಕೊಟ್ಟಿರ್ತಾನೆ, ಇಲ್ಲಿ 500 ರೂಪಾಯಿ ಕೊಟ್ಟಿದ್ದಾನೆ. ಇದಕ್ಕಿಂಟು ಏನ್ ಮಾಡ್ಬೇಕಾಗುತ್ತೆ ನೀವು 100 ಡಿವೈಡೆಡ್ ಬೈ ನೋಡಿ, ಕೊಟ್ಟಂತ ಬೆಲೆ ಅದಕ್ಕಿಂಟು ಏನ್ ಮಾಡಿ 100 ಮಾಡಿ ಡಿವೈಡೆಡ್ ಬೈ ಏನ್ ಮಾಡ್ಬೇಕಂದ್ರೆ 20% ಲಾಭ ಅಂತ ಹೇಳಿದಾನೆ ನೋಡ್ರಿ. ಯಾವಾಗ ನೀವು ಲಾಭ ಅಂತ ಹೇಳ್ತಾರೆ ಪರ್ಸೆಂಟೇಜ್ ಒಳಗಡೆ ಲಾಭ ಅಂದಾಗ ನೀವೇನ್ ಮಾಡ್ಬೇಕಾಗುತ್ತೆ, 100ಕ್ಕೆ ಅದನ್ನ ಕೂಡಿಸ್ಬೇಕಾಗುತ್ತೆ. ಅದು ಎಷ್ಟು ಕೊಡ್ತಾನೆ ಅಷ್ಟು. ಸದ್ಯಕ್ಕೆ ನಿಮ್ಗೆ 20% ಕೊಟ್ಟಿದ್ದಾನೆ, ಹಾಗಾಗಿ ಏನ್ ಮಾಡೋದು 100ಕ್ಕೆ ಆ 20% ಕೂಡಿಸಿದ್ರೆ ಎಷ್ಟಾಗುತ್ತೆ, 120. ಕೆಲವೊಂದ್ ಸಾರಿ ನಿಮ್ಗೆ ಇದನ್ನ ನಷ್ಟ ಅಂತ ಕೊಟ್ಟಿರ್ತಾರೆ, ಕೆಲವೊಂದ್ ಸಾರಿ ನಷ್ಟ ಅಂತ ಕೊಟ್ಟಿರ್ತಾರೆ. ಅವಾಗ ಏನ್ ಮಾಡೋದು, 100ರಲ್ಲಿ ಅದನ್ನ ಎಷ್ಟು ನಷ್ಟ ಕೊಟ್ಟಿರ್ತಾನಲ್ಲ ಅದನ್ನ ನೀವು ಬರ್ಕೋಬೇಕಾಗುತ್ತೆ. ಈ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ 20% ಲಾಭ ಆಗಿದೆ, ಹಾಗಾಗಿ ನೀವು ಯಾವ ರೀತಿ ಬರ್ಕೊಳ್ಳೋದು, 100ಕ್ಕೆ ಅದನ್ನು ಕೂಡಿಸಿ 120% ಅಂತ ಹೇಳಿ ಬರ್ಕೊಳ್ಳೋದು. ಆ ಕೂಡಿಸಿದ ಬೆಲೆ ಏನಿರುತ್ತೆ ಅದನ್ನ ನೀವು ಕೆಳಗಡೆ ಇಡಬೇಕಾಗುತ್ತೆ ನೋಡಿ. ನಿಮಗೇನಾದ್ರೂ ಕೊಂಡ ಬೆಲೆ ಕಂಡಿದ್ದಕ್ಕೆ ಕೇಳಿದಂದ್ರೆ ಏನ್ ಮಾಡ್ಬೇಕು, ಕೊಟ್ಟಂತ ಬೆಲೆ ಏನಿರುತ್ತೆ ಮೇಲ್ಗಡೆ ಬರೀರಿ, ಅದಕ್ಕಿಂಟು 100 ಮಾಡಿ ಎಷ್ಟು ಪರ್ಸೆಂಟ್ ಲಾಭ ಅಂದಿರ್ತಾನೆ 100 ಕೂಡಿಸಿ ಅದನ್ನ ನೀವು ಕೆಳಗಡೆ ಇಟ್ಕೋಬೇಕಾಗುತ್ತೆ. ಇದನ್ನೇನಾದ್ರೂ ನೀವು ಪಟ್ಟ ಹೋದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. 10 ತೆಗಿರಿ, 12 ಹೊಡೆದಿದೆ, 12 ಒಂದೇ 12 4 48 ಮೇಲ್ಗಡೆ 2 ಉಳಿದಿದೆ, 2 ಇಲ್ಲಿಡ್ರಿ 20 ಆಯ್ತು. 12 ಒಂದೇ 12 20ರಲ್ಲಿ 12 ಹೋದ್ರೆ 8 ಉಳಿಯುತ್ತೆ, ಪಾಯಿಂಟ್ ಇಟ್ಟು 0 ತಗೊಳ್ಳಿ. 12 6 72